ಸ್ನೇಹಿತರೆ, ನಾನು ನಿಮ್ಮ ಮಹಿವೆ. ಉಕ್ರೇನ್ನ ಕ್ರೀವ್ರಿ ಬಳಿಯ ವಸತಿ ಕಟ್ಟಡದ ಮೇಲೆ ಮಾರಕ ದಾಳಿಯಲ್ಲಿ ರಷ್ಯಾ ಉತ್ತರ ಕೊರಿಯಾ ಕ್ಷಿಪಣಿಯನ್ನು ಬಳಸಿರುವ ಸಾಧ್ಯತೆ ಇದೆ ಎಂದು ಉಕ್ರೇನ್ನ ಮಿಲಿಟರಿ ಮೂಲ ತಿಳಿಸಿದೆ. ಉಕ್ರೇನ್ನ ವಿರುದ್ಧ ರಷ್ಯಾದಿಂದ ಉತ್ತರ ಕೊರಿಯಾದ ಕ್ಷಿಪಣಿಯ ಮೊದಲ ದೃಢಪಟ್ಟ ಬಳಕೆಯು ಸುಮಾರು 1 ವರ್ಷದಲ್ಲಿ ಇದೇ ಮೊದಲು ಎಂದು ಉಕ್ರೇನ್ ಹೇಳಿದೆ. ಕುವೈತ್ನಲ್ಲಿರುವ ಆಲಿ ಅಲ್ ಸಲೇಮ್ ವಾಯುನೆಲೆಯ ಮೇಲಿನ ದಾಳಿಯ ಹೊಣೆಯನ್ನು ಇರಾನ್ ರೆವಲ್ಯೂಷನರಿ ಗಾರ್ಡ್ ಹೊತ್ತಿದೆ. ತಮ್ಮ ಭೂ ಪ್ರದೇಶದಿಂದ ದಾಳಿ ನಡೆಸಲು ಅವಕಾಶ ನೀಡಬೇಡಿ ಎಂದು ಇರಾನ್ ಸಿಪ್ರಸ್ಗೆ ಎಚ್ಚರಿಕೆ ನೀಡಿದೆ. ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ರುಟ್ಟೆ ಪೋಲೆಂಡ್ ವಾಯು ಪ್ರದೇಶವನ್ನು ರಷ್ಯಾದ ಕ್ಷಿಪಣಿಯು ಉಲ್ಲಂಘನೆಯ ನಂತರ ಪೋಲೆಂಡ್ ಮತ್ತು ನ್ಯಾಟೋ ತಮ್ಮ ರಕ್ಷಣಾ ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸಿವೆ ಎಂದು ಹೇಳಿದ್ದಾರೆ. ಯಾವುದೇ ಬೆದರಿಕೆಯನ್ನು ಎದುರಿಸಲು ನಾವು ನಮ್ಮ ಸನ್ನದ್ಧತೆಯನ್ನು ಬಲಪಡಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಯೆಮೆನ್ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈಜಿಪ್ಟ್ನ ಡಾಮಿಯೇಟ್ ಬಂದರಿನಲ್ಲಿ ಹಡಗಿನ ಮೇಲೆ ಯೆಮೆನ್ ದಾಳಿ ನಡೆಸಿದೆ ಎಂಬ ವದಂತಿ ಸುದ್ದಿಗಳು ಆಧಾರರಹಿತ ಅಂತ ಹೇಳಿದೆ. ಬಾಬ್-ಎಲ್ ಮಂಡೆಬ್ ಜಲಸಂಧಿಯಲ್ಲಿ ನೌಕಾದಂಡ ಸ್ವಾತಂತ್ರ್ಯವನ್ನು ರಕ್ಷಿಸಲು ಹಲವು ರಾಷ್ಟ್ರಗಳ ಒಕ್ಕೂಟದೊಂದಿಗೆ ಅರೇಬಿಯಾದಲ್ಲಿ ಸಭೆ ನಡೆಸಿದ್ದಾರೆ. ಇರಾಕಿಯ ಮಿಲಿಟರಿಯ ಸಹಯೋಗದಿಂದ ಹೌದಿಗಳು ಇರಾಕ್ ಭೂಪ್ರದೇಶದಿಂದ ಸೌದಿ ಅರೇಬಿಯಾದ ಮೇಲೆ ದಾಳಿ ನಡೆಸಿದ್ದಾರೆ ಎಂದು ಆ ಪ್ರದೇಶದ 2 ಅಧಿಕಾರಿಗಳು ತಿಳಿಸಿದ್ದಾರೆ. ಹೌದಿಗಳೊಂದಿಗೆ ಗುರುತಿಸಿಕೊಂಡಿರುವ ಚಾನೆಲ್ ಸನಾದಲ್ಲಿ ಯಾವುದೇ ದಾಳಿ ನಡೆದಿಲ್ಲ ಎಂದು ನಿರಾಕರಿಸಿದೆ. ಇಸ್ರೇಲ್ನ ಚಾನೆಲ್ 12 ರಿಪೋರ್ಟ್ ಮಾಡಿದೆ. US ಮಿಲಿಟರಿ ಇತ್ತೀಚಿನ ಇರಾನಿನ ದಾಳಿಯ ಯತ್ನಗಳಲ್ಲಿ ಯಾವುದೇ US ವಿಮಾನಗಳು ಧ್ವಂಸಗೊಂಡಿಲ್ಲ ಎಂದು ಹಾಗೂ ಹಾನಿಗೊಳಗಾಗಿಲ್ಲ ಎಂದು US ಮಿಲಿಟರಿ ಹೇಳಿದೆ. ಇನ್ನು US ಸೆಂಟ್ಕಾಮ್ ಏನು ಹೇಳಿದೆ ಅಂದರೆ, ವಾಣಿಜ್ಯ ನೌಕೆ MT ನೋರಾ ಅಮೆರಿಕದ ದಿಗ್ಬಂಧನವನ್ನು ಮುರಿದು ಮುಂದೆ ಹೋಗಿಲ್ಲ ಅಂತ ಹೇಳಿದ್ದಾರೆ. ಸಮುದ್ರ ರಕ್ಷಣಾ ಒಕ್ಕೂಟವನ್ನು ಸ್ಥಾಪಿಸುವ ಕುರಿತು ಚರ್ಚಿಸಲು ಸೌದಿ ಅರೇಬಿಯಾ ಅಂತಾರಾಷ್ಟ್ರೀಯ ಸಭೆಯನ್ನು ಆಯೋಜಿಸಿದೆ. ಪ್ರಸ್ತಾವಿತ ಸಮುದ್ರ ರಕ್ಷಣಾ ಸಭೆಯಲ್ಲಿ 43 ದೇಶಗಳು ಮತ್ತು EU ನಿಯೋಗವು ಭಾಗವಹಿಸಿದವು. ಪ್ರಸ್ತಾವಿತ ಸಮುದ್ರ ರಕ್ಷಣಾ ಒಕ್ಕೂಟ ಸ್ಥಾಪಕ ಮತ್ತು ನಾಯಕ ರಾಷ್ಟ್ರವಾಗಿ ಸೌದಿ ಅರೇಬಿಯಾ ಇರುವುದು ಮತ್ತು ಅದರ ಪ್ರಧಾನ ಕಚೇರಿಯನ್ನು ಆತಿಥ್ಯ ವಹಿಸಿರುವುದು ಬಗ್ಗೆ ಭಾಗವಹಿಸುವವರು ಚರ್ಚಿಸಿದರು. ಬಾಬ್-ಎಲ್ ಮಂಡೆಬ್ ಜಲಸಂಧಿ ಮತ್ತು ಕೆಂಪು ಸಮುದ್ರ ಮತ್ತು ಏಡನ್ ಕೊಲ್ಲಿಯಲ್ಲಿ ರಕ್ಷಣಾ ಸಹಕಾರವನ್ನು ಹೆಚ್ಚಿಸಲು ಒಕ್ಕೂಟವು ಮುಂದಾಗಿದೆ. ತುರ್ಕಿ, ಪಾಕಿಸ್ತಾನ್, ಈಜಿಪ್ಟ್, ಸೂಡಾನ್ ಮತ್ತು ಜಿಬೌಟಿ ಸೇರಿದಂತೆ 14 ರಾಷ್ಟ್ರಗಳು ಪ್ರಸ್ತಾವಿತ ಬಹುರಾಷ್ಟ್ರೀಯ ಸಮುದ್ರ ರಕ್ಷಣಾ ಒಕ್ಕೂಟವನ್ನು ಬೆಂಬಲಿಸಿ ಜಂಟಿ ಹೇಳಿಕೆಯನ್ನು ನೀಡಿವೆ. ಯೆಮೆನ್ ಹೌತಿ ವಕ್ತಾರರು ಏನು ಹೇಳಿದ್ದಾರೆ ಅಂದರೆ, ಸೌದಿ ಅರೇಬಿಯಾ ಸಮಗ್ರ ಉಲ್ಬಣದತ್ತ ಸಾಗುತ್ತಿದೆ ಎಂಬುದನ್ನು ಸೂಚನೆಗಳು ಬಹಿರಂಗಪಡಿಸುತ್ತಿವೆ ಎಂದು ಹೇಳಿದ್ದಾರೆ. ಮಹಾನ್ ಏರ್ ಬೆಂಬಲ ಜಾಲಗಳನ್ನು ಗುರಿಯಾಗಿಸಿಕೊಂಡು US ಹೊಸ ಇರಾನ್ ಸಂಬಂಧಿತ ನಿರ್ಬಂಧಗಳನ್ನು ವಿಧಿಸಿದೆ, ಅಂದರೆ ಸ್ಯಾಂಕ್ಷನ್ನ ವಿಧಿಸಿದೆ ಎಂದು ಟ್ರೆಸರಿ ಡಿಪಾರ್ಟ್ಮೆಂಟ್ ಹೇಳಿದೆ. ಇರಾನ್ ಸೇನೆ ಬಹ್ರೇನ್ನಲ್ಲಿ ಇಸ್ಸಾ ನೆಲೆಯಲ್ಲಿರುವ US ಆಸ್ತಿಗಳ ಮೇಲೆ ದಾಳಿ ನಡೆಸಲಾಗಿದೆ ಎಂದು ರಾಜ್ಯ ಮಾಧ್ಯಮ ಹೇಳಿದೆ. ಸಶಸ್ತ್ರ ಪಡೆಗಳ ಪುನರಾವರ್ತಿತ ದಾಳಿಗಳು ಆ ನೆಲೆಯಲ್ಲಿ US ಪಡೆಗಳ ಯುದ್ಧ ಮತ್ತು ಲಾಜಿಸ್ಟಿಕ್ ಸಾಮರ್ಥ್ಯಗಳಿಗೆ ಗಮನಾರ್ಹ ಹಾನಿಯುಂಟು ಮಾಡಿದ್ದೇವೆ ಎಂದು ಇರಾನ್ ಹೇಳಿದೆ. US ಸೌದಿ ದಾಳಿಗಳ ಬಗ್ಗೆ ಇರಾಕಿ ಸರ್ಕಾರಕ್ಕೆ ಯಾವುದೇ ಮುಂಚಿತ ಮಾಹಿತಿ ಇರಲಿಲ್ಲ ಅಂತ ಅಲ್ಲಿನ ವಕ್ತಾರರು ಹೇಳಿದ್ದಾರೆ. ಮಸ್ಕತ್ ಜೊತೆಗಿನ ಅರ್ಮುಜ್ ಜಲಸಂಧಿಗೆ ಸಂಬಂಧಿಸಿದ ಮಾತುಕತೆಗಳು ನಿಂತಿಲ್ಲ ಎಂದು ಎಕ್ಸ್ನಲ್ಲಿ ಆಲ್ ಜಜೀರಾ ವರದಿಗಾರರು ತಿಳಿಸಿದ್ದಾರೆ. ಜಲಸಂಧಿಗೆ ಸಂಬಂಧಿಸಿದ ಯಾವುದೇ ಒಪ್ಪಂದವು ನೌಕಾ ದಿಗ್ಬಂಧನ ಮತ್ತು ತೈಲ ನಿರ್ಬಂಧನಗಳನ್ನು ತೆಗೆದುಹಾಕಲು ಪ್ರವೇಶ ಬಿಂದುವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಎಕ್ಸ್ನಲ್ಲಿ ಆಲ್ ಜಜೀರಾ ವರದಿಗಾರರು ವರದಿ ಮಾಡಿದ್ದಾರೆ. ಇರಾನ್ ವಿದೇಶಾಂಗ ಸಚಿವರು ಈಜಿಪ್ಟ್ ಪ್ರದೇಶದಲ್ಲಿ ಪ್ರಮುಖ ಸ್ನೇಹಿತ ಮತ್ತು ಪಾಲುದಾರರಾಗಿದ್ದಾರೆ ಮತ್ತು ಅವರ ಭದ್ರತೆ ನಮಗೆ ಅತ್ಯಂತ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಡಾಮಿಯೇಟ್ ಬಂದರಿನಲ್ಲಿ 2 ಹಡಗುಗಳ ಮೇಲೆ ಡ್ರೋನ್ ದಾಳಿಯ ಹಿಂದೆ ಇರಾನ್ ಇದೆ ಎಂದು ಈಜಿಪ್ಟ್ ಸರ್ಕಾರ ನಂಬುತ್ತದೆ ಎಂಬ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯನ್ನು ಈಜಿಪ್ಟ್ ಮಾಹಿತಿ ಸಚಿವರು ನಿರಾಕರಿಸಿದ್ದಾರೆ ಎಂದು ಆಲ್ ಅರೇಬಿಯಾ ತಿಳಿಸಿದೆ. ಇನ್ನು ವಾಲ್ ಸ್ಟ್ರೀಟ್ ಜರ್ನಲ್ನ ವರದಿ ಕುರಿತು ಈಜಿಪ್ಟ್ನ ಅಧಿಕಾರಿಯ ಪ್ರತಿಕ್ರಿಯೆ ಹೇಗಿದೆ ಅಂತಂದರೆ, ಡಾಮಿಯೇಟ್ ಘಟನೆ ಹಿಂದೆ ಇರಾನ್ ಇದೆ ಎಂದು ಕೈರೋ ನಂಬುವುದಿಲ್ಲ ಎಂದು ಆಲ್ ಅರೇಬಿಯಾ ವರದಿ ಮಾಡಿದೆ. ಇಲ್ಲಿಗೆ ಇಷ್ಟು ಸುದ್ದಿಗಳು ಮುಕ್ತಾಯಗೊಂಡಿವೆ. ಧನ್ಯವಾದಗಳು.